ಎಷ್ಟು ಕೆಜಿ ಎಷ್ಟು ಹೋಯ್ತು ಆ ಲೆಕ್ಕವೇ ಮಾಡಲಿಲ್ಲ. ನನಗೆ ಬಂದ ತರಕಾರಿಯನ್ನು ಮಾರ್ತೇನೆ, ಸ್ವಲ್ಪ ಅದನ್ನು ಉಳಿದದನ್ನು ನಾನು ಶಾಲೆಗೆ ಕೊಡ್ತೇನೆ. ಅದು ಶಾಲೆಗೆ ಕೊಡೋದ್ರಿಂದ ನನಗೆ ಇಷ್ಟರವರೆಗೆ ಒಂದು ಯಾವುದೇ ರೀತಿಯ ನಷ್ಟ ಅಥವಾ ಒಂದು ಕಡಿಮೆ ಆಗಿದೆ ಅನ್ನುವಂಥ ಒಂದು ಭಾವನೆ ನನಗೆ ಇದುವರೆಗೂ ಬರಲಿಲ್ಲ. ಇನ್ನೂ ಇನ್ಶಾಲ್ಲ ಬರಲಿಕ್ಕಿಲ್ಲ ಅನ್ನುವಂಥ ಒಂದು ನಂಬಿಕೆ ನನ್ನ ಹತ್ರ ಇದೆ. ಇದು ಎಲ್ಲರಿಗೊಂದು ಮಾದರಿಯಾಗಲಿ. ಈ ಶರೀಫ್ರ್ ಅಂತವರು ನಮ್ಮ ರಾಜ್ಯದಲ್ಲಿ ತುಂಬ ಶರೀಫ್ನ ಅಂತವರು ಇರಲಿ. ಕಳೆದ 8 ವರ್ಷಗಳಿಂದ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ತರಕಾರಿ ನೀಡ್ತಾ ಇರುವಂತಹ ವಿಶೇಷ ತರಕಾರಿ ವ್ಯಾಪಾರಸ್ಥರೊಬ್ಬರನ್ನ ನಾನಿವತ್ತು ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೆಲ್ಕರ್ ಎಂಬಲ್ಲಿ ಸಣ್ಣದೊಂದು ತರಕಾರಿ ಅಂಗಡಿ ಇಟ್ಟುಕೊಂಡಿರುವಂತಹ ಮೊಹಮ್ಮದ್ ಶರೀಫ್ ಅವರು ಬಂಟ್ವಾಳದ ಮಜಿ ವೀರಕಂಬ ಶಾಲೆಯಲ್ಲಿರುವಂತಹ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿ ಊಟಕ್ಕೆ ಉಚಿತವಾಗಿ ತರಕಾರಿ ನೀಡ್ತಾ ಇದ್ದಾರೆ. 8 ವರ್ಷದ ಹಿಂದೆ ಒಂದು ಶಾಲೆಯಲ್ಲಿ ಆರಂಭವಾದಂತಹ ಇವರ ಸೇವೆ ಈಗ 4-5 ಶಾಲೆಗೆ ವಿಸ್ತರಿಸಿದೆ. ಇವತ್ತಿನ ನಮ್ಮ ಸ್ಟೋರಿಯ ಹೀರೋ ಮೊಹಮ್ಮದ್ ಶರೀಫ್ ಅವರನ್ನ ನಾವು ಮಾತಾಡಿಸುವ, ಬನ್ನಿ. ಸ್ಟಾರ್ಟಿಂಗ್ ನನಗೆ ಮಾಜಿ ವೀರಕಂಬ ಶಾಲೆ ಕೊಟ್ಟದ್ದು. ಅದ ನಂತರ ಕ್ರಮೇಣ ಕೆಲಿಂಜ ಮತ್ತು ಬಾಯ್ಲ 2-3 ಶಾಲೆ ಆಯಿತು. ಮತ್ತು ಕಂಚಿನಡ್ಕ ಬದವು ಸಜಿಪ ಅದು 4 ಶಾಲೆಗೆ ಉಚಿತವಾಗಿ ಕೊಡ್ತಾ ಇದ್ದೇನೆ. ಅವರಿಗೆ ಯಾವ ರೀತಿ ಬೇಕು ಆ ರೀತಿಯನ್ನು ಕೊಡ್ತಾ ಇದ್ದೇನೆ. ಆದರೆ ಇಷ್ಟರವರೆಗೂ ನಾನು ಅದೊಂದು ಅಮೌಂಟ್ ಆಗಲಿ ಅಥವಾ ಎಷ್ಟು ಕೆಜಿ ಎಷ್ಟು ಹೋಯ್ತು ಆ ಲೆಕ್ಕವೇ ಮಾಡಲಿಲ್ಲ. ನನಗೆ ಬಂದ ತರಕಾರಿಯನ್ನು ಮಾರ್ತೇನೆ, ಸ್ವಲ್ಪ ಅದನ್ನು ಉಳಿದದನ್ನು ನಾನು ಶಾಲೆಗೆ ಕೊಡ್ತೇನೆ. ಖಂಡಿತವಾಗಿ ಒಂದು ಆಯಾ ಗ್ರಾಮದಲ್ಲಿ ಒಂದೊಂದು ಶಾಲೆ ಇರುವಂಥವರಿಗೆ ಆ ಗ್ರಾಮದಲ್ಲಿ ಒಂದೊಂದು ಶಾಲೆಯಲ್ಲಿ ತರಕಾರಿ ಕೊಟ್ಟರೆ ಆ ಶಾಲೆಯಲ್ಲಿ ಬರುವಂಥ ತರಕಾರಿ ಒಂದು ಆದಾಯ ಆದರೂ ಒಂದು 50 ಪೈಸೆ 50-70 ಪೈಸೆ ಹೀಗೆ ಒಂದೊಂದು ವಿದ್ಯಾರ್ಥಿಗೆ ಬರುವಂಥದ್ದು. ಅದರಿಂದ ಆ ತರಕಾರಿ ಮೆಣಸಿನ ಹುಡಿ ಅದರಲ್ಲಿ ಎಲ್ಲ ಆ ಐಟಮ್ಸ್ ಖರೀದಿಸಿ ಮಾಡಲಿಕ್ಕೆ ನಮ್ಮ ಈಗ ಶಾಲೆಯ ಶಿಕ್ಷಕರಿಗೆ ಬಹಳ ಒಂದು ಸಮಸ್ಯೆ ಆಗಿದೆ. ಕೊಟ್ಟಿದ್ದರಿಂದ ನನಗೆ ಈಗ ತರಕಾರಿ ವ್ಯಾಪಾರ ಅಭಿವೃದ್ಧಿ ಆಯಿತು ಹೊರತು ನನಗೆ ಈಗ ಈ ರೀತಿ ಕುಂಠಿತವಾಗಲಿಲ್ಲ. ಸ್ಟಾರ್ಟಿಂಗ್ ನಾನು ಆಗಲಿ ತರಕಾರಿ ಹಾಕುವಾಗಲೂ ಈಗ ಶಾಲೆಗೆ ಕೊಡಲಿಕ್ಕೆ ಉಂಟಲ್ಲ ಅಂತ ನನಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಅದರಿಂದ ನನಗೆ ಉತ್ತಮ ವ್ಯಾಪಾರನೂ ಕೂಡ ಅಭಿವೃದ್ಧಿ ಆಯಿತು ಹೊರತು ಕುಂಠಿತವಾಗಲಿಲ್ಲ ಇದುವರೆಗೂ. ಹಾಗಾಗಿ ಅದಕ್ಕೆ ನಂತರ ನನಗೆ 1-2 ವರ್ಷ ನಂತರ ಜನರಿಗೆ ಸ್ವಲ್ಪ ಗೊತ್ತಾಗಲಿ ಶುರುವಾಯಿತು. ಜನರು ಕೂಡ ನನಗೆ ಸ್ವಲ್ಪ ಕಾರ್ಪೊರೇಟ್ ಮಾಡಲಿಕ್ಕೆ ಶುರುವಾಯಿತು. ಕಸ್ಟಮರ್ಸ್ ಕೂಡ ನನ್ನ ಅಂಗಡಿಗೆ ಬರಲಿಕ್ಕೆ ಶುರು ಮಾಡಿದ್ರು. ಕೆಲವರು ಬರುವಾಗಲೇ ಹೇಳ್ತಾರೆ, ನಾನು ಬೇರೆ ಕಡೆಯಿಂದ ಇದ್ದೀನಿ, ನೀವೊಂದು ಇಂಥ ಒಂದು ಸಮಾಜ ಸೇವೆ ಇರೋದ್ರಿಂದ ನಾನು ಈಗ ನಿಮ್ಮ ಅಂಗಡಿ ಹತ್ರ ಬಂದೆ. ಚಂದ್ರಿಕಾ ವೆಜಿಟೇಬಲ್ಸ್ ನನಗೆ ಸ್ವಲ್ಪ ಒಂದು ಒಳ್ಳೆಯ ರೀತಿ ನನಗೆ ಒಂದು ಬಾಂಧವ್ಯತೆ ಆಯಿತು. ಇಂಥ ಒಂದು ಮನಸ್ಥಿತಿ ಇರುವರು ಅಂತ ನಾವು ಬೆಳೆಸ್ಕೋಬೇಕಂದ್ರೆ ಅವರಿಗೆ ಇನ್ನಷ್ಟು ಸ್ಫೂರ್ತಿ ಕೊಟ್ಟರೆ ನೀವು ಇನ್ನೂ ಕೂಡ ಒಂದು ಹೆಚ್ಚು ಶಾಲೆಗಳಿಗೆ ಕೊಡಲಿಕ್ಕೆ ಒಂದು ಆದಾಯ ಒಂದು ಉಪಯುಕ್ತವಾಗ್ತದೆ ಅಂತ ಹೇಳುವಂಥ ಒಂದು ನಿರ್ಧಾರದಿಂದ ನಾವು ಬರ್ತಿದ್ದೆ ಅಂತೇಳಿ. ನಮ್ಮ ಶಾಲೆಗೆ ಆಪತ್ ಬಾಂಧವ ನಮ್ಮ ಮೊಹಮ್ಮದ್ ಶರೀಫ್ ಮೆಲ್ಕರ್ ಚಂದ್ರಿಕಾ ತರಕಾರಿ ಅಂಗಡಿಯವರು. ನಮಗೀಗ ಸರ್ಕಾರದಿಂದ ಬಿಸಿ ಊಟಕ್ಕೆ ಅನುದಾನ ಸಿಗ್ತಾ ಇದೆ. ಅದರೊಟ್ಟಿಗೆ ಇವರು ಕೂಡ ನಮಗೆ ಸ್ವಲ್ಪ ಸಹಾಯ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ನಮಗೆ ಸ್ವಲ್ಪ ತರಕಾರಿಯನ್ನು ವಾರದಲ್ಲಿ ಕೊಡ್ತಾ ಇದ್ದಾರೆ. ಆ ತರಕಾರಿಯನ್ನು ನಮ್ಮ ಈ ಸರ್ಕಾರದಿಂದ ಸಿಗುವ ಅನುದಾನದೊಂದಿಗೆ ಸೇರಿಸಿ ಒಂದು ಪೌಷ್ಟಿಕಾಂಶ ಹೆಚ್ಚು ಮಕ್ಕಳಿಗೆ ಸಿಗಲಿ ಅನ್ನೋ ದೃಷ್ಟಿಯಿಂದ ನಾವು ಅದನ್ನು ಕೂಡ ನಾವು ಉಪಯೋಗಿಸ್ತಾ ಇದ್ದೇವೆ. ಇದು ನಿಜವಾಗಿ ಎಲ್ಲ ಕಡೆ ಈ ರೀತಿ ಆ ಸೌಲಭ್ಯವನ್ನು ಎಲ್ಲ ಕಡೆ ಕೊಡ್ತಾ ಇಲ್ಲ. ಇದು ಎಲ್ಲರಿಗೊಂದು ಮಾದರಿಯಾಗಲಿ. ಈ ಶರೀಫ್ರ್ ಅಂತವರು ನಮ್ಮ ರಾಜ್ಯದಲ್ಲಿ ತುಂಬ ಶರೀಫ್ನ ಅಂತವರು ಇರಲಿ. ಹಾಗೆ ನಮ್ಮ ಸರ್ಕಾರಿ ಶಾಲೆಯ ಗುಣಮಟ್ಟ ಕೂಡ ಉತ್ತಮವಾಗ್ತದೆ. ಹಾಗಾಗಿ ಇವರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ ಶಾಲೆ ಎಲ್ಲ ಅಧ್ಯಾಪಕ ವೃಂದದ ಪರವಾಗಿ, ಎಲ್ಲ ಶಾಲಾ ವಿದ್ಯಾರ್ಥಿನಿಯರ ಪರವಾಗಿ, ನಮ್ಮ SDMCಯರ ಪರವಾಗಿ ಹಾಗೂ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಪರವಾಗಿ ಅವರಿಗೆ ಅನಂತ ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೇನೆ. ಇಲ್ಲ ಸರ್, ಖಂಡಿತವಾಗಿ ನನಗೆ ಈ ಥರ ಒಂದು ಕೊಟ್ಟಿದ್ದರಿಂದ ನನಗೆ ಯಾವ ರೀತಿಯ ನಷ್ಟ ಅಂತ ಒಂದು ನನಗೆ ಬರಲಿಲ್ಲ ಇದರವರೆಗೂ. ಸುಮ್ಮೊಮ್ಮೆ ಸ್ವಲ್ಪ ತರಕಾರಿ ಅಂದಾಜು ರೇಟ್ ಜಾಸ್ತಿ ಆಗಿದ್ರು, ಆ ರೂಪದಲ್ಲಿ ನನಗೆ ಅಣ್ಣ ಸ್ವಲ್ಪ ಬ್ಯಾಕ್ ಬೋನ್ ಆಗಿ ನಿಂತಿದ್ರು. ನನ್ನ ಅಣ್ಣ ತರಕಾರಿ ಕೊಡ್ತಾಯಿದ್ರು. ನನಗೆ ಸ್ವಲ್ಪ ಹಣದ ವ್ಯವಸ್ಥೆ ಏನಾದರೂ ಪ್ರಾಬ್ಲಮ್ ಬಂದರೂ ಕೂಡ ಅವರು ನನಗೆ ಸ್ವಲ್ಪ ಬ್ಯಾಕ್ ಬೋನ್ ಆಗಿ ನನಗೆ ಅಣ್ಣ ಸ್ವಲ್ಪ ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ಸ್ವಲ್ಪ ಇನ್ನೊಂದು ಅಣ್ಣ ಮುಡಿಪಲ್ಲಿದ್ದಾರೆ, ಅವರು ಕೂಡ ತರಕಾರಿ ಅಂಗಡಿಯಲ್ಲಿ ಅವರು ಕೂಡ ಒಂದು ಸಪೋರ್ಟರ್ಸ್ ಮಾಡಿದ್ದಾರೆ. ನನ್ನ ಮನೆಯವರು ಕೂಡ ಸ್ವಲ್ಪ ಇದಕ್ಕೊಂದು ಸಹಕಾರ ಇದೆ. ಅದರಿಂದ ನನಗೆ ಉತ್ತಮವಾಗಿ ಕೊಡುವಂಥ ಒಂದು ಸಹಕಾರ ನನಗೆ ಬಂದಿದೆ. ಮತ್ತು ನನ್ನ ದಿಲ್ ಫ್ರೆಂಡ್ಸ್ ಸಂಸ್ಥೆ ಅಂತ ಇದೆ ಈಗ ಟ್ರಸ್ಟ್, ಅದರಲ್ಲಿ ಕೂಡ ಇಂಥ ಒಂದು ಸಮಾಜ ಸೇವೆಯನ್ನು ಈ ದಿಲ್ ಫ್ರೆಂಡ್ಸ್ ಸಂಘ ಅದನ್ನು ಮಾಡ್ತಾ ಇದೆ. ಅದರಲ್ಲಿ ಕೂಡ ನನ್ನದು ಒಂದು ಸಣ್ಣದೊಂದು ಪಾತ್ರ ಇದೆ. ಅವರು ಕೂಡ ನನಗೆ ಇದರಲ್ಲಿ ಒಂದು ಉತ್ತಮ ಬೆಳವಣಿಗೆಯನ್ನು ಕೊಟ್ಟಿದ್ದಾರೆ. ಆ ರೀತಿಯಿಂದ ನಾನು ಸ್ವಲ್ಪ ಅದಕ್ಕೂ ಕೂಡ ಅವರಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತೇನೆ. ದಿಲ್ ಫ್ರೆಂಡ್ಸ್ ಸಂಘ ಸಂಸ್ಥೆಯನ್ನು ನಾನು ಈಗ ಸ್ಮರಿಸ್ತಾ ಇದ್ದೇನೆ.